ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 427 ಪಾಯಿಂಟ್ಸ್ ಗೇನ್ ಆಗಿ 55,320 ಕ್ಲೋಸ್ ಆದರೆ ನಿಫ್ಟಿ 121 ಪಾಯಿಂಟ್ಸ್ ಗೇನ್ ಆಗಿ 16,478 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 139 ಪಾಯಿಂಟ್ಸ್ ಗೇನ್ ಆಗಿ 35,085 ಕ್ಲೋಸ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ನಾವು ಗಮನಿಸಿದ್ರೆ ನಿನ್ನೆ ಯುಎಸ್ ಮಾರ್ಕೆಟ್ ಡೌನ್ ಅಲ್ಲಿ ಕ್ಲೋಸ್ ಆಗ್ತಾ ಇರೋದು ಅಂಡ್ ಮಾರ್ಕೆಟ್ ಓಪನಿಂಗ್ ಟೈಮ್ಗೆ ಎಸ್ಜಿಎಕ್ಸ್ ನಿಫ್ಟಿನು ನೆಗೆಟಿವ್ ನಲ್ಲಿ ಇರೋದು, ಓಪನಿಂಗ್ ಗ್ಯಾಪ್ ಡೌನ್ ಆಗತ್ತಂತ ಇಂಡಿಕೇಶನ್ ಇತ್ತು. ಅದಕ್ಕೆ ತಕ್ಕ ಹಾಗೆ ಓಪನಿಂಗ್ ಗ್ಯಾಪ್ ಡೌನ್, ಅಲ್ಲಿಂದನೂ ಮಾರ್ಕೆಟ್ ಸ್ವಲ್ಪವರೆಗೂ ಡೌನ್ ಸೈಡ್ ಹೋಗಿ ಆ ಹೋಗಿರೋ ಫಸ್ಟ್ 15 ಮಿನಿಟ್ಸ್ ಲೋ ಪಾಯಿಂಟ್ ಇಂದಾನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಒನ್ ಡೈರೆಕ್ಷನ್ ಅಲ್ಲಿ ಅಪ್ ಸೈಡ್ ಗಂತೂ ಮೂವ್ ಆಗಿ ಲೋ ಪಾಯಿಂಟ್ಸ್ ಇಂದ ನಿಫ್ಟಿ 250 ಪಾಯಿಂಟ್ಸ್ ಅಂಡ್ ಬ್ಯಾಂಕ್ ನಿಫ್ಟಿ ಮೋರ್ ದನ್ 500 ಪಾಯಿಂಟ್ಸ್ ಹತ್ರ ರಿಕವರಿ ಆಗ್ತಾ ಡೇ ಹೈಗೆ ಹತ್ರನೇ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿದೆ. ಇವತ್ತು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ಸ್ ಒಂದು ಅಪ್ಡೇಟ್ ಬರುತ್ತೆ. ಇವನ್ ಆ ಮೀಟಿಂಗ್ ಔಟ್ಕಮ್ ಈಕ್ವಿಟಿ ಮಾರ್ಕೆಟ್ಸ್ಗೆ, ಕಮಾಡಿಟೀಸ್ಗೆ ನೆಗೆಟಿವ್ ಆಗಿರತ್ತಂತ ಟಾಟಾ ಸ್ಟೀಲ್ ಸ್ಟಾಕ್ ನಲ್ಲಿ ನಮಗೆ ಕರೆಕ್ಷನ್ ಕಾಣಿಸಿದೆ. ಅದು ನ್ಯೂಸ್ ಅಪ್ಡೇಟ್ಸ್ ಅಲ್ಲಿ ಮಾತಾಡ್ಕೊಳ್ಳೋಣ. ಈಗ ಇಸಿಬಿ ಅಪ್ಡೇಟ್ಸ್ಗೆ ಮಾರ್ಕೆಟ್ ಪ್ರಿಪೇರ್ಡ್ ಆಗಿದೆ ಅಂತ, ಬಟ್ ನಾಳೆ ಅಪ್ಡೇಟ್ ಬರುವಂತ ಯುಎಸ್ ಸಿಪಿಐ ಇನ್ಫ್ಲೇಷನ್ ಡೇಟಾ 8.2 ಆರ್ 8.3 ಇನ್ ಬಿಟ್ವೀನ್ ಎಸ್ಟಿಮೇಟ್ಸ್ ಇರೋ ತರಾನೇ ಇದ್ರೆ ಓಕೆ, ಬಟ್ ಅದಕ್ಕಂದ್ರೆ ಜಾಸ್ತಿ ಬರ್ತಾ ಇದ್ರೆ ಅದು ಮಾರ್ಕೆಟ್ ನ ನೆಗೆಟಿವ್ ಆಗಿ ಸರ್ಪ್ರೈಸ್ ಮಾಡೋ ತರ. ಬಿಕಾಸ್ ಇನ್ನೂ ಇನ್ಫ್ಲೇಷನ್ ಕಂಟ್ರೋಲ್ ಆಗಿಲ್ಲ, ಇನ್ನೂ ಜಾಸ್ತಿ ಆಗತ್ತಂತ ಇಂಡಿಕೇಶನ್ ಅದು ಕೊಡುತ್ತೆ. ಇನ್ನು ಫೆಡ್ ಅವ್ರ ಮೇಲೆ ಅಂಡ್ ಯುಎಸ್ ಗವರ್ಮೆಂಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಅದರಿಂದ ಅಟ್ ಎನಿ ಕಾಸ್ಟ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕನ್ನೋ ಒಂದು ಥೀಮ್ ಇಂದ ಅವರಿಗೆ ಪ್ಲೇ ಆಗಿ ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ ಗಳನ್ನ ಜಾಸ್ತಿ ಮಾಡ್ತಾರಂತ ಮಾರ್ಕೆಟ್ ನೆಗೆಟಿವ್ ಆಗಿ ತಗೊಳುತ್ತೆ. ಅದರಿಂದ ನಾಳೆ ಬರೋಂತ ಯುಎಸ್ ಸಿಪಿ ಇನ್ಫ್ಲೇಷನ್ ಡೇಟಾ ನೆಕ್ಸ್ಟ್ ವೀಕ್ ಬರೋಂತ ಫೆಡ್ ಒಂದು ಮೀಟಿಂಗ್ ನು ಇಂಪ್ಯಾಕ್ಟ್ ಮಾಡುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಇಡುವಂತ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂಡ್ ಟೆಲಿಗ್ರಾಮ್ ಆಪ್ ನ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಅಂತ ಗ್ರೂಪ್ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಕಾಣಿಸುತ್ತೆ. ಆ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋ ಮೂಲಕ ನಿಮಗೆ ಮಾರ್ಕೆಟ್ ಟೈಮ್ ಅಲ್ಲಿ ಬರುವಂತ ಅಪ್ಡೇಟ್ಸ್ ಆನ್ ಟೈಮ್ ನಿಮಗೆ ಶೇರ್ ಮಾಡ್ತೀನಿ. ಸೊ ನೀವು ಅದರಿಂದ ಏನು ಗೊತ್ತಾ, ಆ ಅಪ್ಡೇಟ್ಸ್ ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ದೀಪಕ್ ನೈಟ್ರೇಟ್ ಬಗ್ಗೆ ಮಾತಾಡ್ಕೋಬೇಕು. ನಿನ್ನೆ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಅವರು ದೀಪಕ್ ನೈಟ್ರೇಟ್ ಒಂದು ರೀಸೆಂಟ್ ಇನ್ಸಿಡೆಂಟ್ಸ್ ಇದೆ ಅಲ್ವಾ, ವೇರಿಯಸ್ ನಲ್ಲಿ ಫೈರ್ ಆಕ್ಸಿಡೆಂಟ್ ನಡೆದಿದೆ ಅಲ್ವಾ, ಆ ಇನ್ಸಿಡೆಂಟ್ ಆದ್ಮೇಲೆ ಆ ಪ್ಲಾಂಟ್ ನ ಕ್ಲೋಸ್ ಮಾಡಬೇಕು ಅನ್ನೋ ತರ ಗುಜರಾತ್ ಗವರ್ಮೆಂಟ್ ಆರ್ಡರ್ ನ ಇಶ್ಯೂ ಮಾಡಿರೋ ತರ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಈ ತರ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ನಲ್ಲಿ ಬಂದಿರೋ ಆರ್ಟಿಕಲ್ ನಿಜಾನ ಇಲ್ಲ ಅಂತ ನಿನ್ನೆ ಈವ್ನಿಂಗ್ ಬಿಎಸ್ಸಿ ಅವರು ದೀಪಕ್ ನೈಟ್ರೇಟ್ ಅವ್ರನ್ನ ಕೇಳಿದ್ದಾರೆ. ಇವತ್ತು ಮಾರ್ನಿಂಗ್ ಎಸ್ ಗುಜರಾತ್ ಗವರ್ಮೆಂಟ್ ಇಂದ ಆತರ ಆರ್ಡರ್ಸ್, ಕ್ಲೋಸರ್ ಆರ್ಡರ್ಸ್ ಬಂದಿರೋ ಮಾತು ನಿಜಾನೇ, ನಮ್ಮ ಪ್ಲಾಂಟ್ ನ ಕ್ಲೋಸರ್ ಮಾಡಿ ಅಂತ ಗುಜರಾತ್ ಗವರ್ಮೆಂಟ್ ಅವರು ಹೇಳ್ತಿದ್ದಾರೆ. ಆದ್ರೆ ನಾವು ಅದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ, ನೆಸೆಸರಿ ಡಾಕ್ಯುಮೆಂಟ್ ಅಂಡ್ ಪ್ರಾಪರ್ ಪ್ರೊಸೀಜರ್ಸ್ ನ ಫಾಲೋ ಆಗಿ ಗುಜರಾತ್ ಗವರ್ಮೆಂಟ್ ಅಪ್ರೋಚ್ ಆಗ್ತೀವಿ ಅನ್ನೋ ತರ ದೀಪಕ್ ನೈಟ್ರೇಟ್ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿ 2 ಥಿಂಗ್ಸ್ ನಾವು ಗಮನಿಸಬೇಕು. ಫಸ್ಟ್ ಅದೊಂದು ಇಂಪಾರ್ಟೆಂಟ್ ಪ್ಲಾಂಟ್, ನಿಯರ್ ಟು 31% ಹತ್ರ ಇವರು ಆಪರೇಟಿಂಗ್ ಪ್ರಾಫಿಟ್ ನ ಮೇಂಟೈನ್ ಮಾಡುವಂತ ಪ್ಲಾಂಟ್. ಅದನ್ನು ಕ್ಲೋಸರ್ ಮಾಡ್ತಾ ಇದ್ರೆ ಅದು ಡೆಫಿನೆಟ್ಲಿ ನೆಗೆಟಿವ್ ಫಾರ್ ದೀಪಕ್ ನೈಟ್ರೇಟ್. ಅದಕ್ಕೆ ನಿನ್ನೆ ಸ್ಟಾಕ್ ಪ್ರೈಸ್ ನಲ್ಲಿ ಅಷ್ಟೊಂದು ಫಾಲ್ ಕಾಣಿಸಿದೆ. ಅಂಡ್ ಸೆಕೆಂಡ್, ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ಅವರು ರಿಪೋರ್ಟ್ ಮಾಡಿದ್ಮೇಲೆ ಅವ್ರು ಕೇಳ್ತಿರೋ ಕ್ಲಾರಿಫಿಕೇಶನ್ ಗೆ ದೀಪಕ್ ನೈಟ್ರೇಟ್ ಅವರು ಇತರ ರಿಪ್ಲೈ ಕೊಡೋದು ಅಲ್ದಿರ ಅವ್ರಿಗೆ ಇತರ ಅಪ್ಡೇಟ್ ಗವರ್ಮೆಂಟ್ ಇಂದ ಬಂದಿರೋದಂತ ಇಮಿಡಿಯೇಟ್ ಆಗಿ ಅವ್ರ ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ರೆ ಅದನ್ನ ಸ್ವಲ್ಪ ಬೆಟರ್ ಆಗಿತ್ತು. ಬಟ್ ಆದ್ರೆ ಈ ತರ ಫೈರ್ ಆಕ್ಸಿಡೆಂಟ್ ನಡೆದಾಗ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಅಂತ ನಡೆಯಲ್ಲ. ನಾರ್ಮಲ್ ಆಗಿ ಅವ್ರ ಸೇಫ್ಟಿ ಮೆಜರ್ಸ್ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡಬೇಕು, ಇಲ್ಲ ಅಂತ ವೆರಿಫೈ ಮಾಡಬೇಕಂತ ಗವರ್ಮೆಂಟ್ ಅವ್ರು ಬಂದು ವೆರಿಫೈ ಮಾಡಿದ್ಮೇಲೆ ಓಪನ್ ಮಾಡೋ ಸಾಧ್ಯತೆಗಳು ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಬಟ್ ನೋಡ್ಬೇಕು ನಾವು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಈ ಪ್ಲಾಂಟ್ ರಿಲೇಟೆಡ್ ಆಗಿ ಯಾವ ತರ ಕ್ಲಾರಿಫಿಕೇಶನ್ಸ್ ಗುಜರಾತ್ ಗವರ್ಮೆಂಟ್ ಇಂದ ಆದ್ರೂ ದೀಪಕ್ ನೈಟ್ರೇಟ್ಸ್ ಅವರಿಂದ ಅಂದ್ರೂ ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡ್ತಾರ ಅನ್ನೋದು ನಾವು ನೋಡೋಣ. ನೆಕ್ಸ್ಟ್ ಬಯೋಕಾನ್ ಬಗ್ಗೆ ಮಾತಾಡ್ಕೋಬೇಕು. ಬ್ಯಾಂಕ್ ಆಫ್ ಅಮೆರಿಕಾ ಅವರು ಬಯೋಕಾನ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಇಲ್ಲಿಂದ ಸ್ಟಾಕ್ ಟಾರ್ಗೆಟ್ ನ ನೆಕ್ಸ್ಟ್ 12 ಮಂತ್ಸ್ ಗೆ 415 ರೂಪೀಸ್ ತರ ಮೆನ್ಷನ್ ಮಾಡ್ತಿದ್ದಾರೆ. ಅಂಡ್ ಬಯೋಕಾನ್ ರಿಲೇಟೆಡ್ ಆಗಿ ಟಾರ್ಗೆಟ್ ನ ಬೈ ರೇಟಿಂಗ್ ಕೊಡ್ತಾ ಇದಾರೆ ಅಂದ್ರೆ ಅದು ಅವ್ರು ಪಾಸಿಟಿವ್ ಆಗಿ ನೋಡ್ತಾ ಇರೋ ತರ ಮೀನಿಂಗ್. ಇಷ್ಟಕ್ಕೂ ಪಾಸಿಟಿವ್ ಆಗಿ ನೋಡೋದಕ್ಕೆ ಇರುವಂತ ಮೇನ್ ರೀಸನ್ ಇವರು ಮೆನ್ಷನ್ ಮಾಡ್ತಿರೋದು ಬಯೋಕಾನ್ ಅವರು ಗ್ಲೋಬಲ್ ಬಯೋಸಿಮಿಲರ್ ಪ್ಲೇಯರ್ ಆಗಿ ಪ್ರೆಸೆಂಟ್ ಎವಾಲ್ವ್ ಆಗ್ತಾ ಇದಾರಂತ. ರಿಯಾಟ್ರೀಸ್ ಪೋರ್ಟ್ಫೋಲಿಯೋನ ಇವರು ಇನ್ನೂ ಅಕ್ವೈರ್ ಮಾಡಬೇಕಾಗಿದೆ. ಆ ಅಕ್ವೈಸೇಷನ್ ಆದ್ಮೇಲೆ ಇವ್ರಿಗೊಂದು ಸ್ಟ್ರಾಂಗ್ ಪ್ರೆಸೆನ್ಸ್ ಈ ಬಯೋಸಿಮಿಲರ್ ಸೆಗ್ಮೆಂಟ್ ನಲ್ಲಿ ಸಿಗತ್ತೆ ಅನ್ನೋ ತರ. ಅಂಡ್ ಇವನ್ ಮ್ಯಾನೇಜ್ಮೆಂಟ್ ಪ್ರೀವಿಯಸ್ಲಿ ಲಾಸ್ಟ್ 2 ಡೇಸ್ ಇಂದಾನು ಸಿಎನ್ಬಿಸಿ ಅವ್ರ ಜೊತೆ ಮೆನ್ಷನ್ ಮಾಡ್ತಾ ಈ ರಿಯಾಟ್ರೀಸ್ ಪೋರ್ಟ್ಫೋಲಿಯೋ ಅಕ್ವೈಸೇಷನ್ ಬಗ್ಗೆನೆ ಸಂಬಂಧಿಸಿರುವ ಬಿಗ್ ಟ್ರಿಗರ್ ತರ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಮಾಡಿದೆ. ಓವರ್ ಆಲ್ ಆಗಿ ಇವ್ರು ಹೇಳ್ತಿರೋದು 3 ಸ್ಟೇಟ್ಮೆಂಟ್ಸ್. ಒಂದು, ಈ ರಿಯಾಟ್ರೀಸ್ ಜೊತೆ ನಡೀತಿರುವಂತ ಅಕ್ವೈಸೇಷನ್ ಜೊತೆ ಕಮಿಂಗ್ ಟೈಮ್ ನಲ್ಲಿ ಅರ್ನಿಂಗ್ ಮೊಮೆಂಟಮ್ ಸ್ಟ್ರಾಂಗ್ ಆಗಿರತ್ತಂತ. ಅಂಡ್ ಸ್ವಲ್ಪ ಅಪ್ರೂವಲ್ ಪೆಂಡಿಂಗ್ ಅಲ್ಲಿ ಇದೆ, ಅವನು ರೈಟ್ ಟೈಮ್ ಗೆ ಎಕ್ಸಿಕ್ಯೂಟ್ ಆಗ್ತಾ ಇದ್ರೆ ಅದನ್ನು ಕಂಪನಿಗೆ ಅರ್ನಿಂಗ್ಸ್ ನ ಬೂಸ್ಟ್ ಮಾಡತ್ತೆ ಅಂತ. ಅಂಡ್ ಈ ಬಯೋಸಿಮಿಲರ್ ಸೆಗ್ಮೆಂಟ್ ನಲ್ಲಿ ಬಯೋಕಾನ್ ಅವರು ವ್ಯಾಲ್ಯೂ ಅನ್ಲಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ಪಾಸಿಟಿವ್ ರೇಟಿಂಗ್ ಕೊಡ್ತಾ ಬ್ಯಾಂಕ್ ಆಫ್ ಅಮೆರಿಕಾ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಟಾಟಾ ಸ್ಟೀಲ್ ರಿಲೇಟೆಡ್ ಆಗಿ ಬಂದಿರೋ ಫಾಲ್ ಬಗ್ಗೆ ಮಾತಾಡ್ಕೋಬೇಕು. ಟಾಟಾ ಸ್ಟೀಲ್ ಅಂತಾನೆಲ್ಲ ಮೋಸ್ಟ್ ಆಫ್ ದ ಮೆಟಲ್ ಸ್ಪೇಸ್ ಇವತ್ತು ಕರೆಕ್ಷನ್. ಇದಕ್ಕೆ ರೀಸನ್
ಅಗೈನ್ ಚೈನಾನಲ್ಲಿ ರಿಸ್ಟ್ರಿಕ್ಷನ್ಸ್ ಬೆಳೀತಾ ಇದೆ ಅಂತ, ಎಕಾನಮಿ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಇರತ್ತ ಅಂತ, ಅಗೈನ್ ಲಾಕ್ ಡೌನ್ ಈ ತರ ಇಶ್ಯೂಸ್ ಇಂದ ಅಗೈನ್ ಅಲ್ಲಿ ಮೆಟಲ್ಸ್ ರಿಲೇಟೆಡ್ ಆಗಿ ಕನ್ಸಂಪ್ಷನ್ ಕಮ್ಮಿ ಆಗತ್ತಲ್ಲ ಅಂತ ಮಾರ್ಕೆಟ್ ಭಯ ಬೀಳ್ತಾ ಮೆಟಲ್ಸ್ ನಲ್ಲಿ ಕರೆಕ್ಷನ್ ಕಾಣಿಸಿದೆ. ಇದೊಂದು ಫ್ಯಾಕ್ಟರ್ ಆದ್ರೆ ಬಟ್ ಟಾಟಾ ಸ್ಟೀಲ್ ರಿಲೇಟೆಡ್ ಆಗಿ ಅನದರ್ ಫ್ಯಾಕ್ಟರ್ ಇದೆ. ರೀಸೆಂಟ್ ಡೇಸ್ ನಲ್ಲಿ ನಾವು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿರೋದು, ಇವತ್ತು ಥರ್ಸ್ಡೇ ಇಸಿಬಿ ಮೀಟಿಂಗ್ ನಡೆಯುತ್ತಲ್ವಾ, ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಮೀಟಿಂಗ್ ಇದೆ. ಅಲ್ಲಿ ಇನ್ಫ್ಲೇಷನ್ ಆಲ್ಮೋಸ್ಟ್ 8 ಜಾಸ್ತಿ ಇದ್ರೆ ಇಂಟ್ರೆಸ್ಟ್ ರೇಟ್ ಪ್ರೆಸೆಂಟ್ -0.5 ಹತ್ರ ಇದೆ. ಇನ್ಫ್ಲೇಷನ್ ಅಷ್ಟೊಂದು ಲೆವೆಲ್ ಅಲ್ಲಿ ಇದ್ರೆ ಇಸಿಬಿ ಇಲ್ಲಿವರೆಗೂ ಎಕಾನಮಿ ಸಪೋರ್ಟ್ ಮಾಡ್ತಾ ಸ್ಟಿಲ್ ಇಲ್ಲಿವರೆಗೂ ಬಾಂಡ್ ಪರ್ಚೇಸ್ ಮಾಡ್ತಾನೆ ಇದೆ ಅಂಡ್ ಇಂಟ್ರೆಸ್ಟ್ ರೇಟ್ -0.5 ಹತ್ರನೇ ಇಟ್ಟಿದೆ. ಬಟ್ ಇನ್ಫ್ಲೇಷನ್ ಇಷ್ಟೊಂದು ಜಾಸ್ತಿ ಇರ್ತಾ ಇದ್ರೆ ಈ ಸಲ ಖಂಡಿತವಾಗ್ಲೂ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅವರು ಇನ್ಫ್ಲೇಷನ್ ಅಡ್ರೆಸ್ ಮಾಡೋದಕ್ಕೆ ಎಕಾನಮಿ ರಿಲೇಟೆಡ್ ಆಗಿ ಇರುವಂತ ಲಿಕ್ವಿಡಿಟಿ ಕಮ್ಮಿ ಮಾಡೋ ಪ್ರಯತ್ನ ಮಾಡ್ತಾರಂತ ಮಾರ್ಕೆಟ್ ಎಸ್ಟಿಮೇಟ್ ಮಾಡ್ತಾ ಇವರ ಬಿಸಿನೆಸ್ ನ ಇಂಡಿಯಾನಲ್ಲೇ ಅಲ್ಲ ಯುರೋಪ್ನಲ್ಲೂ ಇದೆ ಅಲ್ವಾ, ಅದರಿಂದ ಅಲ್ಲೇನಾದ್ರೂ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ರೆ ಎಕಾನಮಿನಲ್ಲಿ ಇರುವಂತ ಲಿಕ್ವಿಡಿಟಿ ಕಮ್ಮಿ ಮಾಡುತ್ತಲ್ಲ, ಅದು ಕಮಾಡಿಟಿ ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ಈ 2 ಫ್ಯಾಕ್ಟರ್ಸ್ ಇಂದ ಚೈನಾ ಅದೇ ತರ ಯುರೋಪ್ ಫ್ಯಾಕ್ಟರ್ಸ್ ಇಂದ ಸ್ಟಾಕ್ ಇವತ್ತು ನಮಗೆ ಡಿಕ್ಲೈನ್ ಕಾಣಿಸಿದೆ ಟಾಟಾ ಸ್ಟೀಲ್ ನಲ್ಲಿ. ನೆಕ್ಸ್ಟ್ ಟಿವಿಎಸ್ ಮೋಟಾರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಟಿವಿಎಸ್ ಮೋಟಾರ್ಸ್ ರಿಲೇಟೆಡ್ ಆಗಿ ಸಿಎನ್ಬಿಸಿ ಅವರು ರಿಪೋರ್ಟ್ ಮಾಡ್ತಿರೋದು, ಟಿವಿಎಸ್ ಮೋಟಾರ್ಸ್ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಿಸಿನೆಸ್ ರಿಲೇಟೆಡ್ ಆಗಿ $300 to $350 million ಹತ್ರ ರೈಸ್ ಮಾಡ್ತಾ ಇದಾರೆ ಅಂತ. ಅಂಡ್ ಇದಕ್ಕೆ ರಿಲೇಟೆಡ್ ಆಗಿ ಪ್ರಾಸೆಸ್ ಅನ್ನು ಆಲ್ರೆಡಿ ಸಿಟಿ ಅವರು ಸ್ಟಾರ್ಟ್ ಮಾಡಿರೋ ತರ ಸಿಎನ್ಬಿಸಿ ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಅಫಿಷಿಯಲ್ ಆಗಿ ಬಂದಿಲ್ಲ, ಬಟ್ ಈ ಇವಿ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಟಿವಿಎಸ್ ಅವರು ಈ ತರ ಫಂಡ್ಸ್ ರೈಸ್ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಏನಾದ್ರು ಅಪ್ಡೇಟ್ ಆದ್ರೆ ನಾವು ಅದನ್ನು ಪಾಸಿಟಿವ್ ಆಗಿ ನೋಡಬೇಕಾಗತ್ತೆ. ಬಿಕಾಸ್ ಟಿವಿಎಸ್ ಮೋಟಾರ್ ರಿಲೇಟೆಡ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಸ್ಪೇಸ್ ನಲ್ಲಿ ಒಂದು ಬ್ರಾಂಡ್ ಐಕ್ಯೂಬ್ ಸೇಲ್ಸ್ ಅನ್ನು ನಾವು ಗಮನಿಸಿದ್ರೆ ಮೇ ಮಂತ್ ಗೆ 2637 ಯೂನಿಟ್ಸ್ ನ ಇವಿ ಸೆಗ್ಮೆಂಟ್ ಅಲ್ಲಿ ಸೇಲ್ ಮಾಡಿದ್ರೆ ಮೇ ಮಂತ್ ಸೇಲ್ ನ ಏಪ್ರಿಲ್ ಮಂತ್ ಸೇಲ್ಸ್ ಜೊತೆ ಕಂಪೇರ್ ಮಾಡಿದ್ರೆ 88% ಬೆಳೆಯೋ ತರ ಮೀನಿಂಗ್. ಇಲ್ಲಿವರೆಗೂ ಇವಿ ಸೆಗ್ಮೆಂಟ್ ನಲ್ಲಿ ಈ ಐಕ್ಯೂಬ್ ಸೇಲ್ಸ್ ಅನ್ನು ಟಿವಿಎಸ್ ಮೋಟಾರ್ಸ್ ಅವರು 33 ಸಿಟೀಸ್ ಅಲ್ಲಿ ಮಾಡ್ತಾ ಇದ್ರು. ಆದ್ರೆ ಈಗ ಇವರು ಮೆನ್ಷನ್ ಮಾಡ್ತಿರೋದು 33 ಸಿಟೀಸ್ ಇಂದ 85 ಸಿಟೀಸ್ ಗೆ ಜಾಸ್ತಿ ಮಾಡಬೇಕನ್ನೋ ತರ ಹೇಳ್ತಿದ್ದಾರೆ. ಅಂದ್ರೆ ಈ ತರ ಇವಿ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಪ್ರೆಸೆಂಟ್ ಇವರು ಮಾಡ್ತಿರೋ ಸೇಲ್ಸ್ ರೀಸೆಂಟ್ ಡೇಟಾ ಪ್ರಕಾರ ಮಂತ್ ಆನ್ ಮಂತ್ ಕಂಪಾರಿಸನ್ ಅಲ್ಲಿ 88% ಗ್ರೋ ಆಗ್ತಾ ಇದೆ ಅಲ್ವಾ. ಅಂಡ್ ಪ್ರೆಸೆಂಟ್ ಇರೋ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನ ಜಾಸ್ತಿ ಮಾಡಿಕೊಂಡು ಇವರ ಇವಿ ಸೇಲ್ಸ್ 85 ಸಿಟೀಸ್ ಅಲ್ಲಿ ಮಾಡಬೇಕು ಅನ್ನೋ ತರ ಟಿವಿಎಸ್ ಅವರ ಇಂಟೆನ್ಷನ್ ಫಂಡ್ ರಿಕ್ವೈರ್ಮೆಂಟ್ ಆಗತ್ತೆ. ಅದರಿಂದಾನೆ $300 to $350 million ರೈಸ್ ಮಾಡೋ ತರ ಅಪ್ಡೇಟ್ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಅಡಿಷನ್ ಆಗಿ ಯುಬಿಎಸ್ ಅವರು ರೀಸೆಂಟ್ಲಿ ಟಿವಿಎಸ್ ರೈಡರ್ ಸೇಲ್ಸ್ ಬೆಟರ್ ಆಗಿದೆ ಅಂತ ಅಂಡ್ ಇಲ್ಲಿವರೆಗೂ ಇವಿ ಸೆಗ್ಮೆಂಟ್ ಇರುವಂತ ಐಕ್ಯೂಬ್ ನೆಕ್ಸ್ಟ್ ವೇರಿಯಂಟ್ ಲಾಂಚ್ ಮಾಡ್ತಾರಂತ ಬರ್ತಿರೋ ಅಪ್ಡೇಟ್ಸ್ ಆದ್ಮೇಲೆ ಗೂಗಲ್ ನಲ್ಲಿ 4.5 times ಹತ್ರ ಸರ್ಚ್ ರಿಸಲ್ಟ್ಸ್ ಇರೋ ತರ ಮೀನ್ಸ್ ಜಾಸ್ತಿ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಐಕ್ಯೂಬ್ ಒಂದು ನೆಕ್ಸ್ಟ್ ವೇರಿಯಂಟ್ ಗೆ ಅನ್ನೋ ತರ ಯುಬಿಎಸ್ ಅವರು ಮೆನ್ಷನ್ ಮಾಡ್ತಾ ಟಿವಿಎಸ್ ನೆಕ್ಸ್ಟ್ 12 month ಟಾರ್ಗೆಟ್ ₹1000 ಅನ್ನೋ ತರ ಯುಬಿಎಸ್ ಅವರು ಟಾರ್ಗೆಟ್ ನ ಮೆನ್ಷನ್ ಮಾಡ್ತಿದ್ದಾರೆ. ಅಂಡ್ ಇವನ್ ಈ ರೀಸೆಂಟ್ ಫಾಲ್ ನಲ್ಲೂ ಸ್ಟಾಕ್ ದೊಡ್ಡದಾಗಿ ಕರೆಕ್ಟ್ ಆಗಿಲ್ಲ, 52 ವೀಕ್ ಹೈ ಇಂದ ಕೇವಲ 5% ದೂರದಲ್ಲೇ ಇದೆ. ಅಂಡ್ ಈ ಎಂಟೈರ್ 2022 ನಲ್ಲಿ 21% ಹತ್ರ ಸ್ಟಾಕ್ ಬೆಳೆದಿದೆ. ನೆಕ್ಸ್ಟ್ ಬಿಎಲ್ಎಸ್ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ಕೋಬೇಕು. ಇವರ ಬಿಸಿನೆಸ್ ನಿಮಗೆ ಆಲ್ರೆಡಿ ಐಡಿಯಾ ಇದೆ ಅಂತ ಅನ್ಕೊಂತಾ ಇದ್ದೀನಿ. ಮಲ್ಟಿಪಲ್ ಟೈಮ್ಸ್ ನಾವು ಮಾತಾಡ್ಕೊಂಡಿದೀವಿ. ಇವರ ಬಿಸಿನೆಸ್ ರಿಲೇಟೆಡ್ ಆಗಿ ಮೆಜಾರಿಟಿ ಆಫ್ ರೆವೆನ್ಯೂಸ್ ಈ ವೀಸಾ ಅಪ್ಲಿಕೇಶನ್ ಆದ್ರೂ ಪಾಸ್ಪೋರ್ಟ್ ಅದೇ ತರ ಕೌನ್ಸಿಲಿಂಗ್ ಸರ್ವಿಸಸ್ ಮೂಲಕ ಇವರು ಜಾಸ್ತಿ ಸಂಪಾದನೆ ಮಾಡ್ತಾ ಇರ್ತಾರೆ. ಮೀನ್ಸ್ ಅವರು ಔಟ್ಸೋರ್ಸಿಂಗ್ ಬೇಸಿಸ್ ಬಿಹಾಫ್ ಆಫ್ ಗವರ್ಮೆಂಟ್ ಈ ಸರ್ವಿಸಸ್ ನ ಇವರು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಇದು ಇವರ ಮೆಜಾರಿಟಿ ಆಫ್ ಬಿಸಿನೆಸ್. ಅಂಡ್ ಇವನ್ ಇನ್ ಬ್ಯಾಂಕಿಂಗ್ ಸ್ಪೇಸ್ ನಲ್ಲೂ ಇವರ ಬಿಸಿನೆಸ್ ಇದೆ. ಅಂಡ್ ಈ ಪರ್ಟಿಕ್ಯುಲರ್ ಬ್ಯಾಂಕಿಂಗ್ ಸ್ಪೇಸ್ ನಲ್ಲಿ ಇವರು ಇನ್ನೂ ಎಕ್ಸ್ಪೆಂಡ್ ಆಗಬೇಕನ್ನೋ ತರ ಅಂಡ್ ಪಾಸ್ಟ್ ಅಲ್ಲೂ ಅದು ಮ್ಯಾನೇಜ್ಮೆಂಟ್ ಹೇಳ್ತಾ ಬಂದಿದೆ. ಸೇಮ್ ಸೆಗ್ಮೆಂಟ್ ಈ ಬ್ಯಾಂಕಿಂಗ್ ಸ್ಪೇಸ್ ನಲ್ಲಿ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ನೆಟ್ವರ್ಕ್ ನ ವ್ಯವಹಾರ ಮಾಡ್ತಾ ಇರುವಂತಹ ಜೀರೋ ಮಾಸ್ ಅನ್ನೋ ಕಂಪನಿನ ಅಕ್ವೈರ್ ಮಾಡೋ ತರ 120 ಕೋಟಿ ಕೊಟ್ಟು ಕಂಪ್ಲೀಟ್ ಆಗಿ ಅಕ್ವೈರ್ ಮಾಡ್ತಾ ಇರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಅದರಲ್ಲಿ ಭಾಗವಾಗಿ ಮೊದಲನೇದಾಗಿ 88.26% ಶೇರ್ ನ 106 crores ಕೊಟ್ಟು ತಗೊಂಡಿರೋ ತರ ಅಂಡ್ ಈ ಎಂಟೈರ್ ಟ್ರಾನ್ಸಾಕ್ಷನ್ ನೆಕ್ಸ್ಟ್ 60 days ಅಲ್ಲಿ ಕಂಪ್ಲೀಟ್ ಆಗುತ್ತೆ ಅನ್ನೋ ಬಿಎಲ್ಎಸ್ ಇಂಟರ್ನ್ಯಾಷನಲ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇದೊಂದು ಲಾರ್ಜೆಸ್ಟ್ ಬಿಸಿನೆಸ್ ಕರೆಸ್ಪಾಂಡಿಂಗ್ ನೆಟ್ವರ್ಕ್ ಪರ್ಟಿಕ್ಯುಲರ್ಲಿ ಎಸ್ಬಿಐಗೆ ಅಂಡ್ ಇವರಿಗೆ 11,500 ಆಕ್ಟಿವ್ ಕಸ್ಟಮರ್ ಸರ್ವಿಸ್ ಪಾಯಿಂಟ್ಸ್ ಇದೆ ಅಂತ ಬಿಎಲ್ಎಸ್ ಇಂಟರ್ನ್ಯಾಷನಲ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇವ್ರು ತಗೊಂತಾರ ಒಂದು ಕಂಪನಿ ಒಂದು FY22 ರೆವೆನ್ಯೂಸ್ 161 crores ರೆವೆನ್ಯೂ ಜನರೇಟ್ ಮಾಡುವಂತ ಕಂಪನಿನ 120 crores ಕೊಟ್ಟು ಕಂಪ್ಲೀಟ್ ಆಗಿ ಅಕ್ವಿಸಿಷನ್ ಮಾಡ್ತಾರ ಅಂತ ಹೇಳ್ತಾ ಇರೋದು. ಅಂಡ್ ಆ ಕಂಪನಿ ಒಂದು ಪ್ರೆಸೆನ್ಸ್ ಸಿಗ್ನಿಫಿಕೆಂಟ್ ಆಗಿರೋದನ್ನು ಇದು ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿ ತಗೊಂಡಿದೆ. ನೆಕ್ಸ್ಟ್ ಐಎಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ಇಂಟರ್ಡೇ ನಲ್ಲಿ ಐಎಕ್ಸ್ ಒಂದು ಸ್ಟ್ರಾಂಗ್ ಮೂವ್ ಕಾಣಿಸಿದೆ. ಇದಕ್ಕೆ ರೀಸನ್ ಸಿಇಆರ್ಸಿ ಅವರು. ಸಿಇಆರ್ಸಿ ಅಂದ್ರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅವರು ಮೆನ್ಷನ್ ಮಾಡ್ತಿರೋದು. ಇಲ್ಲಿವರೆಗೂ ನೀವು ಒಂದ್ ವೇಳೆ ಐಎಕ್ಸ್ ಸಂಬಂಧಿಸಿರುವ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಐಡಿಯಾ ಇದ್ರೆ ಅದರ ರಿಲೇಟೆಡ್ ಆಗಿ ಟ್ಯಾಮ್ ಅಂತ ಇರತ್ತಲ್ಲ, ಟರ್ಮ್ ಅಹೆಡ್ ಮಾರ್ಕೆಟ್, ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿವರೆಗೂ ಇವರು ಕಾಂಟ್ರಾಕ್ಟ್ ನ 11 days ಮಾತ್ರನೇ ಇಶ್ಯೂ ಮಾಡಕ್ ಆಗ್ತಾ ಇತ್ತು. ಮೀನ್ಸ್ ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟ್ಸ್ ಇರತ್ತಲ್ಲ ಅದನ್ನ ಇಲ್ಲಿವರೆಗೂ ಶಾರ್ಟ್ ಡ್ಯೂರೇಷನ್ 11 days ಮಾತ್ರನೇ ಇಶ್ಯೂ ಮಾಡಕ್ ಆಗ್ತಾ ಇತ್ತು. ಆದ್ರೆ
ಈಗ ಸಿಇಆರ್ಸಿ ಅವರು 11 ಡೇಸ್ ಕಾಂಟ್ರಾಕ್ಟ್ಸ್ ಅಲ್ಲ 30 ಡೇಸ್ ಆರ್ ಇವನ್ ಕ್ವಾರ್ಟರ್ಲಿ ಕಾಂಟ್ರಾಕ್ಟ್ಸ್ ನು ಮಾಡ್ಕೊಳ್ಳಿ ಅಂತ, ಮೀನ್ಸ್ ಮಂತ್ಲಿ ಆರ್ ಕ್ವಾರ್ಟರ್ಲಿ ಕಾಂಟ್ರಾಕ್ಟ್ಸ್ ನ ಇಶ್ಯೂ ಮಾಡ್ಕೋಬಹುದು ಅನ್ನೋ ತರ IEX ಅವರಿಗೆ ಕೊಡ್ತಿರೋ ಅಪ್ಡೇಟ್ಸ್. ಇಲ್ಲಿವರೆಗೂ ಇವರ ಪ್ಲಾಟ್ಫಾರ್ಮ್ ಕೇವಲ 11 ಡೇಸ್ ಗೆ ಸಂಬಂಧಿಸಿರುವ ಟರ್ಮ್ ಅಹೆಡ್ ಮಾರ್ಕೆಟ್ ಕಾಂಟ್ರಾಕ್ಟ್ಸ್ ಸೇಲ್ ಆಗ್ತಾ ಇತ್ತು. ಆದ್ರೆ ಅಪ್ಕಮಿಂಗ್ ಡೇಸ್ ನಲ್ಲಿ 1 ಮಂತ್ ಮೀನ್ಸ್ 30 ಡೇಸ್ ಅದೇ ತರ ಕ್ವಾರ್ಟರ್ಲಿ ಸಂಬಂಧಿಸಿರೋ ಕಾಂಟ್ರಾಕ್ಟ್ ಸೇಲ್ ಆಗತ್ತಲ್ಲ, ಅದು ಇವರ ವ್ಯಾಲ್ಯೂಮ್ಸ್ ನ ಬೆಟರ್ ಮಾಡತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ, ಫರ್ದರ್ ಆಗಿ ಇವರ ಕಮಿಷನ್ಸ್ ಬೆಳೆಯತ್ತಂತ ಮಾರ್ಕೆಟ್ ಬಿಲೀವ್ ಮಾಡ್ತಾ ಇಂಟ್ರಾಡೇ ಸೆಷನ್ ಅಲ್ಲಿ ರ್ಯಾಲಿ ಆಗೋದಕ್ಕೆ ಕಾರಣವಾಗಿದೆ. ನೆಕ್ಸ್ಟ್, ನಿನ್ನೆ RBI ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿದ್ದಾರಲ್ಲ, ಅದು ಪ್ರೀವಿಯಸ್ಲಿನೂ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿದ್ರು. ಆದ್ರೆ ಈಗ ಯಾರಾದ್ರೆ ಬ್ಯಾಂಕ್ಸ್ ಹತ್ರ ಜಾಸ್ತಿ ಮೊತ್ತದಲ್ಲಿ ಹಣ ಸಾಲ ತಗೊಂಡಿರ್ತಾರಲ್ಲ, ಅವರಿಗೆ ಬಡ್ಡಿ ರೇಟ್ಗಳು ಬೆಳೆಯತ್ತಂತ. ಅದರಿಂದ ಈ ಏರ್ಟೆಲ್ ಅವರಾದ್ರು ವೋಡಾಫೋನ್ ಐಡಿಯಾ ಅವರಾದ್ರು ಭಾರಿ ಮೊತ್ತದಲ್ಲಿ ಸಾಲಗಳಿಗೆ ಬಡ್ಡಿ ಪೇ ಮಾಡಬೇಕಾಗಿದೆಯಲ್ಲ, ಅದರಿಂದ ಇವ್ರ ಮೇಲೆ ಏನಾದ್ರೂ ಬಡ್ಡಿ ಭಾರ ಬೀಳತ್ತಾರ ಅಂತ ಮಾರ್ಕೆಟ್ ನಲ್ಲಿ ಕ್ವಶನ್ಸ್ ಇದೆ. ಮೀನ್ಸ್ ಇವ್ರ ಮೇಲೆ ಇರುವಂತ ಬಡ್ಡಿ ಅಲ್ದರೆ ಇನ್ನೂ ಬಡ್ಡಿ ರೇಟ್ಗಳು ಜಾಸ್ತಿ ಆಗ್ತಾ ಇದ್ರೆ ಅದು ಇನ್ನೂ ಇವ್ರ ಮೇಲೆ ಇಂಟ್ರೆಸ್ಟ್ ಪ್ರೆಷರ್ ಇರತ್ತನೋ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, JP Morgan ಅವರು ಆತರ ಅಲ್ಲ ಅಂತ JP Morgan ಅವರು ಹೇಳ್ತಾ ಇರೋದು ಇವ್ರ ಮೇಲೆ ಬಡ್ಡಿ ಭಾರ ಬೀಳಲ್ಲ ಅಂತ. ಏರ್ಟೆಲ್ ಅವ್ರಿಗೆ ಸಂಬಂಧಿಸಿರುವ ಸಾಲಗಳಲ್ಲಿ ಕೇವಲ 25% ಮಾತ್ರನೇ ಈ ಫ್ಲೋಟಿಂಗ್ ರೇಟ್ ಇದೆ ಅಂತ, ಅಂಡ್ ರೆಸ್ಟ್ ಆಫ್ ದಟ್ ಮೋಸ್ಟ್ಲಿ ಈ AGR ಡ್ಯೂಸ್ ಆದ್ರೂ ಸ್ಪೆಕ್ಟ್ರಮ್ ಡ್ಯೂಸ್ ಆದ್ರೂ ಇವೆಲ್ಲಾನು ಫಿಕ್ಸ್ಡ್ ರೇಟ್ ಆಗಿರೋ ತರ, ಮೀನ್ಸ್ ಬಡ್ಡಿ ರೇಟ್ಗಳು ಬೆಳೀತಾ ಇದ್ರು ಕಮ್ಮಿ ಆಗ್ತಾ ಇದ್ರು ಇವ್ರು ಪೇ ಮಾಡಬೇಕಾದಂತ ಬಡ್ಡಿ ರೇಟ್ಗಳು ಮಾತ್ರ ಫಿಕ್ಸ್ಡ್ ಆಗೇ ಇರುತ್ತೆ. ಅಂಡ್ ವೋಡಾಫೋನ್ ಐಡಿಯಾ ಅವ್ರ ಹತ್ರ ಬಂದ್ರೆ 91% ಆಫ್ ದಟ್ ಅವ್ರ ಡೆಟ್ ಎಲ್ಲಾನು ಫಿಕ್ಸ್ಡ್ ಆಗಿದೆ ಅಂತ, ಮೀನ್ಸ್ ಅವ್ರ ಬಡ್ಡಿ ರೇಟ್ಗಳು ಬೆಳೀತಾ ಇದ್ರು ಇವರು ಕಟ್ಟಬೇಕಾದಂತ ಬಡ್ಡಿ ರೇಟ್ ಮಾತ್ರ ಚೇಂಜ್ ಆಗಲ್ಲ. ಕೇವಲ 9% ಫ್ಲೋಟಿಂಗ್ ರೇಟ್ ಇದೆ ಅಂತ, ರೆಸ್ಟ್ ಆಫ್ ದ ಎಲ್ಲಾನು ಫಿಕ್ಸ್ಡ್ ಆಗಿದೆ ಅನ್ನೋ ತರ RBI ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ರು, ಕಮ್ಮಿ ಮಾಡ್ತಾ ಇದ್ರು. ಅದು ಟೆಲಿಕಾಂ ಕಂಪನಿ ಅವ್ರಿಗೆ ಡೆಟ್ ಮೇಲೆ ಇಂಪ್ಯಾಕ್ಟ್ ತೋರ್ಸಲ್ಲ ಅಂತ JP Morgan ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್, ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾತಾಡ್ಕೊಂಡ್ರೆ, ಇಲ್ಲಿಂದ ಲೆವೆಲ್ಸ್ ನೋಡ್ತಾ ಇದ್ರೆ ಮಾರ್ಕೆಟ್ ಡೌನ್ ಸೈಡ್ ಗೆ ಫಾಲ್ ಆಗ್ತಾ ಇದ್ರೆ 16,340 ಇವತ್ತು ನೀವು ಗಮನಿಸಿದ್ರೆ ಓಪನಿಂಗ್ ಟೈಮ್ ನಲ್ಲೂ ಸಪೋರ್ಟ್ ತಗೊಂಡು ಅಪ್ ಸೈಡ್ ಗೆ ಬಂದ ಮೇಲೂ ಮಲ್ಟಿಪಲ್ ಟೈಮ್ಸ್ ಆ ಜೋನ್ ಹತ್ರನೇ ಮಾರ್ಕೆಟ್ ಸಪೋರ್ಟ್ ತಗೊಂಡು ಅಪ್ ಸೈಡ್ ಗೆ ಮೂವ್ ಆಗಿದೆ. ಅಂಡ್ ಅದರ ಬಿಲೋ 16,340 ಟು 16,216 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡ್ತಾ ಇದ್ದೀನಿ. ಅಂಡ್ ಈ ಲೆವೆಲ್ಸ್ ಗ್ಯಾಪ್ ಡೌನ್ ಆದ್ಮೇಲೆ ಮಾರ್ಕೆಟ್ ಈ ಲೆವೆಲ್ಸ್ ಬಿಲೋ ಅಂತೂ 15 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. ಅಂಡ್ ಇಲ್ಲಿಂದ ಸಪೋರ್ಟ್ ತಗೊಂತಾ ಇದ್ರೆ ಅಪ್ ಸೈಡ್ ಗೆ ಮೂವ್ ಆಗಿದೆ. ಈ ಲೆವೆಲ್ಸ್ ನೇ ಪ್ರೀವಿಯಸ್ಲಿ ವಿಡಿಯೋಸ್ ನಾನು ನಿಮ್ಗೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ಲೆವೆಲ್ಸ್ ನ ಪ್ರೀವಿಯಸ್ ವಿಡಿಯೋಸ್ ನಲ್ಲೂ ನಿಮ್ಗೆ ಮೆನ್ಷನ್ ಮಾಡ್ತಾ ಬರ್ತಾ ಇದ್ದೀನಿ. ಈ ಲೆವೆಲ್ಸ್ ಇಲ್ಲಿಂದ ಮಾರ್ಕೆಟ್ ಟಾಪ್ ಸೈಡ್ ಗೆ ಹೋಗ್ತಾ ಇದ್ರೆ 16,520 ಫಸ್ಟ್ ಲೆವೆಲ್ ಆಫ್ ರೆಸಿಸ್ಟೆಂಟ್ ನ, ಅದೇನಾದ್ರೂ ಬ್ರೇಕ್ ಆಗಿ ಅಪ್ ಸೈಡ್ ಗೆ ಹೋಗ್ತಾ ಇದ್ರೆ 16,620. ನೆಕ್ಸ್ಟ್, ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಇರುವಂತ ಲೆವೆಲ್ಸ್ ಇಂದ ಡೌನ್ ಸೈಡ್ ಗೆ ಬರ್ತಿದ್ರೆ 34,980. ನಿನ್ನೆ ಸೆಷನ್ ಅಲ್ಲೂ ಅಲ್ಲೇ ಪ್ರೈಸ್ ಆಕ್ಟಿವಿಟಿ ನಮಗೆ ರಿಜೆಕ್ಷನ್ ಕಾಣಿಸಿದೆ. ಮಾರ್ಕೆಟ್ ಡೌನ್ ಸೈಡ್ ಗೆ ಫಾಲ್ ಆಗಿದೆ. ಅಗೇನ್ ಇವತ್ತು ಆ ಲೆವೆಲ್ ಹತ್ರನೇ ಸ್ವಲ್ಪ ಪ್ರೈಸ್ ಆಕ್ಟಿವಿಟಿ ಇದೆ. ಅದರಿಂದ ಡೌನ್ ಸೈಡ್ ಗೆ ಬರ್ತಾ ಇದ್ರೆ ಅದು ಇಂಪಾರ್ಟೆಂಟ್ ಸಪೋರ್ಟ್. ಇಫ್ ಅದೇನಾದ್ರೂ ಬ್ರೇಕ್ ಆಗಿದ್ರೆ 34,640. ಇವನ್ ಇವತ್ತು ಗ್ಯಾಪ್ ಡೌನ್ ಓಪನ್ ಆದ್ಮೇಲೂ ಬ್ಯಾಂಕ್ ನಿಫ್ಟಿ ಫಾಲ್ ಆಗ್ತಾ ನಿಯರ್ ಆಗಿ ಈ ಲೆವೆಲ್ಸ್ ಹತ್ರ ಸಪೋರ್ಟ್ ತಗೊಂಡು ಅಪ್ ಸೈಡ್ ನಿಯರ್ ಟು 500 ಪಾಯಿಂಟ್ಸ್ ಹತ್ರ ಮೂವ್ ಆಗಿದೆ. ಅದರಿಂದ ಅಪ್ ಸೈಡ್ ಹೋಗ್ತಿದ್ರೆ 35,180, ಅದು ಬ್ರೇಕ್ ಆದ್ರೆ 35,470. ನೆಕ್ಸ್ಟ್, ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಗಮನಿಸಿದ್ರೆ ವೀಕ್ಲಿ ಅದೇ ತರ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ನಲ್ಲಿ ಇರುವಂತಹ ಡೇಟಾನ ಕಂಬೈನ್ ಮಾಡಿ ನೋಡ್ತಾ ಇದ್ರೆ 16,500 ಹತ್ರ ಬೋತ್ ಕಾಲ್ ರೈಟರ್ಸ್ ಆಕ್ಟಿವ್ ಆಗಿದ್ದಾರೆ ಅಂಡ್ ಪುಟ್ ರೈಟರ್ಸ್ ಆಕ್ಟಿವ್ ಆಗಿದ್ದಾರೆ ಅದೇ ಜಾಗದಲ್ಲಿ. ಬಟ್ ಕಂಪೇರ್ ಟು ವಿತ್ ಪುಟ್ ರೈಟರ್ಸ್, ಕಾಲ್ ರೈಟರ್ಸ್ ಒಂದು ಆಕ್ಟಿವಿಟಿ ಜಾಸ್ತಿ ಇದೆ. ಅದರಿಂದ ಇಮಿಡಿಯೇಟ್ ಆಗಿ 16,500 ನ ರೆಸಿಸ್ಟೆಂಟ್ ಆಗಿ, ಬಟ್ ಆ ರೆಸಿಸ್ಟೆಂಟ್ ಪುಟ್ ರೈಟರ್ಸ್ ಒಂದು ಆಕ್ಟಿವಿಟಿ ವೀಕ್ ಮಾಡತ್ತ ಅನ್ನೋ ವಿಷಯನ ನಾವು ಅರ್ಥ ಮಾಡ್ಕೋಬೇಕು. ಅದು 16,500 ನ ಬ್ರೇಕ್ ಮಾಡಿ ಅಪ್ ಸೈಡ್ ಗೆ ಹೋಗ್ತಾ ಇದ್ರೆ ವೀಕ್ಲಿ ಅದೇ ತರ ಮಂತ್ಲಿ ಎರಡರಲ್ಲೂ ಇರೋ ಡೇಟಾ ಕಂಬೈನ್ ಮಾಡ್ತಾ ಇದ್ರೆ ಇಂಟ್ರಾಡೇ ನಲ್ಲೂ ಸ್ಟ್ರಾಂಗ್ ವೈ ಡೇಟಾ ಬಿಲ್ಡ್ ಆಗ್ತಾ ಇರೋದು 16,800 ಹತ್ರ. ಸೊ 16,500 ಇಮಿಡಿಯೇಟ್ ರೆಸಿಸ್ಟೆಂಟ್, ಅದು ಬ್ರೇಕ್ ಆಗ್ತಾ ಇದ್ರೆ ನೆಕ್ಸ್ಟ್ 16,800 ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆಂಟ್. ಇಲ್ಲಿಂದ ಡೌನ್ ಸೈಡ್ ಗೆ ಬರ್ತಿದ್ರೆ 16,200 ಅಂಡ್ ಅದರ ಬಿಲೋ 16,000. ಸಿಂಪಲ್ ಟರ್ಮ್ಸ್ 16,200 ಟು 16,800 ಈ 600 ಪಾಯಿಂಟ್ ರೇಂಜ್ ನಲ್ಲಿ ನಿಫ್ಟಿ ಮೂವ್ ಆಗತ್ತೆ ನಂತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.